ಅಲಕಂಡೆ ಮಗ ಏನು ಮಾಡ್ಬರ್ತಪ್ಪ ಮಾಡಿ ಅಂದ್ಬಿಟ್ಟು ಅವತ್ತನ್ನೇ ಇಟ್ಕೊಂಡು ಅದನ್ನೇ ಮಾತಾಡ್ತಾಳಲ್ಲ ನಿಮ್ಮ ಅಕ್ಕ. ಸರಿ ಅವಳು ಬುದ್ಧಿ ಕಲ್ತಿರೋದು ಅದಕ್ಕೆ ನಾನು ಹೋಗ್ದಾನೆ ಇದ್ದಿದ್ದು. ಅಲ್ಲ ಅವಳು ನೋಡಿದ್ರೆ ನಂಟ್ರನ್ನೆಲ್ಲರಿಗೆ ಹೇಳ್ಕೊಂಡವಳೆ, ಹಬ್ಬ ಕೇಳೋಳೆ ಅಂದ್ಬಿಟ್ಟು ಮುನ್ಸ್ಕೊಟ್ಟವಳು ಅಂತಕ್ಕೆ ಹೋದ್ರೆ ಅದಕ್ಕೆ ನಾನೇನು ಮಾಡಮ್ಮ ಮಗ ಹೇಳವ ನೀನೇ ಏನು ಮಾಡ್ಬೇಕು ನಾನು? ಅಲ್ಲ ಸರಿ ಈಗ ಯಾಕವ ಈಗ ಆ ಸುದ್ದಿ ಎತ್ತಕ್ಕೆ ಹೋಗಿದ್ರಿ ಅತ್ತೆ ಸುದ್ದಿ ನೀನು ಯಾಕೆ ಮಾತಾಡಕ್ಕೆ ಹೋಗಿದ್ದೆ? ಅಯ್ಯೋ ಮಗ ನಾನು ಯಾಕೆ ಮಾತಾಡಕ್ಕೆ ಹೋಗನಿ? ಅದು ತೊಡಗಲಿ ಸುದ್ದಿ ನಾನು ಯಾಕೆ ಮಾತಾಡಕ್ಕೆ ಹೋಗನಿ? ಅದೇನೋ ಅಂತಿದ್ರಂತೆ ಅವಳು ಸುದ್ದಿ ಕಟ್ಕೊಂಡು ನನಗೇನು ಮಗ ನಾನು ಯಾಕೆ ಮಾತಾಡನಿ? ಇವಳು ನಿಮ್ಮ ಅಕ್ಕಂಗೆ ಆಡೋದು ಯಾವುದೊಂದಕ್ಕೂ ಏ ನನ್ನೊಳೆ ಬಿಡೋಳು ಏನು ಅವಳು ನಾದಿಗೆ ಏನು ಅನ್ಬಾರ್ದು ಮಾತಂದಿದ್ನ ಪೊದ್ ಮಾಡ್ಸೋದು ಹೇಳೋಳೆ. ನಾನು ಹಂಗಂದಿಲ್ಲ ಅಂತ ಇನ್ನೇನು ಎದೆ ಬಾಗ ತೋರ್ಸಕ್ಕದ ಏನಂದಿವಿ ಏನು ಬಿಟ್ಟಿವಿ ಅಂದ್ಬಿಟ್ಟು ಇವಳೊಳ್ಳೆ ಏನು ಸೀಮ್ಗಿಲ್ದ ಅತ್ತೆ ನಂಗೆ ಆಡ್ಕೊಂಡು ಕುಂತವಳೆ. ಅವ ಅಮ್ಮನು ಹಂಗೆ ಆಡ್ತಾಳೆ ಸುಮ್ಕಿರ್ ನಿಂಗಮ್ಮ. ಈಗ ಅಲ್ಲಿ ಹೋಗಿ ತೋಟದ ಮನೇಲಿ ಕುಂತವಳೆ. ಹೋದ್ರು ಹೋಯ್ತಾಳೆ ಕಣ್ಮಗ. ಅವಳು ಹೋದ್ರೆಷ್ಟು ಇದ್ರೆಷ್ಟು ಆಳ್ ಬಿದ್ದೋದೆಷ್ಟು ಇವಳು ಸುಮ್ಮನಿರ್ಬೇಕು. ಇವಳು ಈಗ ಯಾರು ತಳ್ಳಿದಾರ ಅವಳನ್ನ ಹೋಗುವಂತ. ಇವಳು ಆಡೋದಕ್ಕೆ ಅವರು ಎಲ್ಲ ಹೆಚ್ಕೊಂಡಂಗೆ ಕುಣಿಯೋದಕ್ಕಂದು ಮಾಡು. ಇವಳು ಎಲ್ಲಕ್ಕಿಂತ ಹೆಚ್ಚುಕನ ಏನೋ ಅಂತಿದ್ರಂತೆ ಹಂಗೆ ಇವಳು ಎಲ್ಲಕ್ಕಿಂತ ಹೆಚ್ಚಾಗಳಕ ಸುಮ್ ಕುತ್ಕೋ ಆಡ್ತಾಳೆ ಅವತಾರಕನ. ಅಯ್ಯೋ ಕಾಣೆ ಕಣವ ನನಗಂತೂ ಅದೇನೋ ಕಾಣೆ. ಅವ ಅಮ್ಮನೂ ಹಂಗೆ ಹೇಳ್ತಾಳೆ. ಹೋಗಿ ಅವತ್ತು ನಾವು ಪದ್ಮ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ ನಾನು ಹೋಗಿದ್ಕೆ ಹಿಂಗೆ ಹೋಗೋಳೆಲ್ಲ ಇಕ್ಬೇಕಲ್ಲ ಅಂತ ಹೋಗೋರೆ ಅನ್ಕೊಂಡು ಅತ್ತೆ ಕುಟು ಜಗಳ ಬಿದ್ದಿದ್ದಂತೆ ಅಮ್ಮ. ಹಂಗ ಬುದ್ಧಿ ಕಲಿಯೋದು ಏನು ಹಿಂಗೆ ಆಡೋದಿವ ಅಮ್ಮ ಅಂತ. ಈಗ ನಾವು ಅವ ಅಮ್ಮನಿಗೆ ಇಕ್ಬೇಕು ಅಂತ ಹೋಗಿದ್ವು. ಅಡುಗೆನೂ ಮಾಡಿಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಸಾರು ಮಾಡಿಬಿಟ್ಟು ಮಡಗ್ಬಿಟ್ಟೆ ಹೋಗಿದ್ದು ಕಣವ. ಹೇಳ್ಬಿಟ್ಟು ಹೋಗಿದ್ದು ಇವ್ರಿಗೆ ಬಂದರೆ ಉಣ್ಣ ಕೇಳಿ ಅಂತ. ಗಂಡಸು ಇಕ್ಕೊಂಡು ಇಕ್ಕೊಟ್ಟಾರ. ಅವರು ಹಂಗಂದ್ರಂತೆ ಅಡುಗೆ ಮಾಡೋರೆ ಊಟ ಮಾಡಮ್ಮ ಅಂತ. ಬೇಡ ಅಂದ್ಬಿಟ್ಟು ಎದ್ದೋಗ್ಬಿಟ್ಟು ಹೇಳ್ದಂಗೆ ಹೋಗವ್ರೆ ಊಟ ಮಾಡಕ್ಕೆ ಹೋಗೋದಕ್ಕೆ ಹಂಗೆ ಹಿಂಗೆ ಅನ್ಕೊಂಡು ಅತ್ತೆಗೆ ಕೈಲಿ ಬಾರಿ ಅಂತಲೇ ಮಾತಾಡ್ತಂತೆ. ನಾವು ಎಲ್ರಿಗೂ ಆಯ್ತೀವಿ ಕಷ್ಟ ಸುಖಕ್ಕೆ ಹಂಗೆ ಹಿಂಗೆ ಅನ್ಕೊಂಡು ಸುಮಾರು ಸತಿ ಸಹಾಯ ಮಾಡಿದಾರಂತಲ್ಲ ಮಾವ ಎಲ್ಲ ಸತ್ತೋದಾಗ. ಅದು ನಾನು ಎತ್ತಾಡಿದ್ರೆ ಮಾಡಿರೋಗ್ತಾನೆ ಏನು ಪ್ರಯೋಜನಕ್ಕೆ ಬರ್ತದು? ಏನು ಪ್ರಯೋಜನಕ್ಕೆ ಬಂದದವ? ಏನು ಗೊತ್ತಾಯ್ಕಿಲ್ವ ಇವ್ರಿಗೆ? ಏನಾರು ಮಾಡ್ಕೊಳ್ಳಿ ನಮ್ಗೆ ಏನು ಅದಕ್ಕೆ ಸುಮ್ಮನೆ ಅದೇ ಕಣವ ನಾನು. ಪಾಪ ಅತ್ತೆ ಬಂದ ತಕ್ಷಣವ ಹೋಗ್ಬಿಟ್ಟು ಕರೆಯಕ್ಕೆ ಅಂತ ಹೋಗಿತ್ತ ಯಾಕೆ ಬನ್ನಿ ಊಟ ಮಾಡಿರಿ ಅಂತ ಬರೋಕಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಈಗ ತೋಟದ ಮನೇಲಿ ಏನೋ ಉಂಟದಂತಲ್ಲ ಅತ್ತೆ ಉಂಡ್ಲಿ ಬಿಡು. ಅಕ್ಕ ಯಾಕಂಗಳು ಬತ್ತದಪ್ಪ ಇವ್ರಂಗೆ ಆಡೆ ಮತ್ತೆ ಅಮ್ಮನ ಹೆಚ್ಚಿಸಿರೋದು. ಇಲ್ಲಾಂದಿದ್ರೆ ಕಾಣೆ ಕಣ್ಮಗ ನಿಜಕ್ಕೂ ಕಾಣೆ ನಾನು. ಇವ್ರ ಆಟಗಳ ನಾನಂತೂ ಕಾಣೆ ಸಾಮಾನ್ಯದ ಆಟಗಳು ಆಡಾರ ಇವ್ರ ಅವತಾರಕ್ಕೆ ಬೆಂಕಿ ಇಕ್ಕ ಆಡ್ಬಾರ್ದು ಅವತಾರ ಆಡ್ಕೊಂಡೆ. ಇವಳು ಹೆಚ್ಚಿಸಿರೋದಕ್ಕಂದು ಮಾಡು ಹಂಗೆ ಹಿಂಗೆ ಅನ್ಕೊಂಡು. ಏನು ಮನೇಲಿ ಯಾರು ಇಲ್ದೋ ಸೀಮ್ಗಿಲ್ ಸೊಸೆ ಅವನು ಸೀಮ್ಗಿಲ್ ಮಗ ನಿಮ್ಮ ಭಾವ ಆಡ್ಬಾರ್ದು ಅವತಾರ ಆಡ್ತಾರೆ. ಆಲಕ್ಕನ ಮಗ ನನ್ನ ಯಾಕೆ ಹಿಂಗೆ ಇಟ್ಕೊಂಡಿದ್ದಾಳ ಮಗ ಇವಳು? ಯಾಕೆ ಹೋಯ್ತೀನಿ ಅಂತ ಹಂಗೆ ಆಡ್ರಾಳ? ಏನು ನಾನು ಹೋಗಕ್ಕೆಲ್ಲ ಹೋಗು ಅಂತ ಗಂಡು ಮಕ್ಳು ಸೊಸೆರಿ ಬಿಟ್ಬಿಟ್ಟು ಹೋದಂಗೆ ನಾನು ತಲೆಗೆಡ್ಸ್ಕೊಂಡಿಲ್ಲ. ಹೆಂಗೋ ನಾನು ಪಾಡತ್ಕೊಂಡು ನಾನು ಹೆಂಗೋ ವನವಾಸತ್ಕೊಂಡು ನಾನು ಕಾರ ಕಳ್ದೀನಿ. ಯಾರು ಮಾಡಲಿ ಅಂದ್ಬಿಟ್ಟು ಇಲ್ಲಿ ಕಾಯ್ಕೊಂಡು ಕೂತಿಲ್ಲ ಬಾಯಿ ಬಿಡ್ಕೊಂಡು ಹೋಗು ಬೇಡಕ್ಕನ. ಅದೇನೋ ಒಂದಂಗಾಯ್ತು. ಅಯ್ಯೋ ಸಿಕ್ಕಿಲ್ಲ ಬಿಡವತ್ತಾಗಿನ ಏನು ಮಾಡಿಯೇ? ಅಕ್ಕ ಮಾಮೂಲಿ ಹಂಗೆ ಸುಮ್ಕಿರು. ಅಮ್ಮ ಬೇರೆಲ್ಲ ಹೋಗೋದಲ್ಲ ಜನಗಳು ಹಂಗೆ ಅಂತಾರೆ ಕಣವ. ಅಕ್ಕನು ತಪ್ಪು ಮಾಡಂಗಿಲ್ಲ ನೋಡ ಹಿಂಗೆ ಅಮ್ಮನ ಪಾಡತ್ತಿಸ್ತಾರೆ ಹಂಗೆ ಹಿಂಗೆ ಅಂತಾರಲ್ಲ ಆಗ ಬೇಜಾರಾಯ್ಕಿಲ್ವ? ಅಲ್ಲಕ್ಕನ ಮಗ ಯಾಕೆ ಬೇಜಾರು ಮಾಡ್ಕೋಬೇಕು ಮಗ? ಇವಳಿಗೂ ಅವ್ರು ಯಾಕೆ ನೋಡ್ಕೊತಿದ್ದಿಲ್ವ? ಅವ್ರಿಗೇನು ಹರೆಯಾಗಿತ್ತು ಅವಳಿಗೆ. ಏನು ಅವಳದೇ ಅಧಿಕಾರ ನಡೀಬೇಕು ಅಂದರೆ ಅದಾದದ ಹೊಸಿ ಸುಮ್ಮನೆ ಇರಬೇಕು. ಅವಳು ಹಂಗಲ್ಲ ಆಗ್ಲಿಂದನೂ ಇವಳು ತಲೆ ಮೇಲೆ ಕತ್ತಿಸ್ಕೊಂಡ್ಲಕ್ಕ ಸುಮ್ಕಿರು. ನಿಂದೆ ಸರಿ ಏಲಕ್ಕೂ ಹುಚ್ಚವ್ಯಕ್ಕೂ ಅವಳನ್ನೇ ಕೇಳ್ಕೊಂಬರ್ತಿದ್ರು. ಈಗ ಇದ್ದಕ್ಕಿದ್ದಂಗೆ ಇವ್ರು ಮಾಡೋಕ್ಕಾದ್ರಲ್ಲ ಅವಳಿಗೆ ಕೊತ್ತನೆ ರಕ್ತ ಕುದೀತದೆ. ಹಂಗೆ ಅವಳು ಕೇಳಬೇಕು. ಅವಳು ಹಾಕಿದ ಗೆರೆ ದಾಟಂಗಿಲ್ಲ. ಇನ್ನೂ ನೆನ್ನೆ ಮನೆ ಮದುವೆ ಮಾಡ್ಕೊಂಡವಳಲ್ಲ ಸೊಸೆ ಆಳಿಸ್ಬೇಕು ಹಿಡ್ತಕ್ಕೆ ತಗೋಬೇಕು ಅಂತ ಗುರ್ಸಟ್ಟಿ ಅವಳು. ಕಾಣೆ ಕಣವ ಏನ ಕಾಣೆ. ಒಳ್ಳೆ ಅಕ್ಕಂಗೆ ನಿಮ್ದಿ ಕೊಡಕ್ಲಕ್ಕದ್ ಬಿಡವ ಅಮ್ಮ. ಎಲ್ಲಾರೇ ಓಲಿ ಸುಮ್ಕಿರು. ನೀನಾಗ ಬೇಜಾರು ಮಾಡ್ಕೊಂಡು ಬತ್ತರೆ ಇನ್ನೇನು ದೇಶ ಬಿಟ್ಟೋಗಿದ್ದಾಳೆ ಹೊಲ್ತಕ್ಕೋಗಳೆ ಇರ್ತಾಳಂತೆ. ಅಕ್ಕನಿಗೇನು ಬುದ್ಧಿ ಇಲ್ಲ ತಲೆ ಕೆಡ್ಸ್ಕೊಂಡು ಕೂತದೆ ಬಿಡು. ನೀನು ತಲೆ ಕೆಡ್ಸ್ಕೊಬಿಡ ಬಿಡವ ಏನಾರು ಮಾಡ್ಕೊಳ್ಳಂತೆ. ನಾನೇ ತಲೆ ಕೆಡ್ಸ್ಕೊಳ್ಳೋದು ಮಗ ನನ್ನ ಮೇಲೆ ಹೇಳ್ತಾಳಲ್ಲ ಮಗ. ಅದು ನೋಡ್ದೆ ಎಷ್ಟು ದಿವಸ ಆಯಿತು. ಅದಾದ್ಮೇಲೆ ಬಂದಿತ್ತಿಲ್ವ ಅವಳು ಎಸೋದೆ ಹಬ್ಬಕ್ಕೆಲ್ಲ ಬಂದು ಹೋಗಿಲ್ವಾ? ಅದನ್ನ ನೀನಾಗ ಅಂದಿರೋದಕ್ಕೆ ಅಲ್ಲಿಂದನೇ ಉತ್ಪತ್ತಿ ಆಯಿತು. ಹಂಗೆ ಹಿಂಗೆ ಅನ್ಕೊಂಡು ಹಳೆ ಸುದ್ದಿ ಇವಳು ಎತ್ತತಾಳಲ್ಲ. ಇದು ಆಗಿ ಎಷ್ಟು ದಿವಸ ಆಯಿತು? ನಾನು ಪದ್ಮೂರು ಕುಟ್ಟಿ ಹೇಳಿ ಎಷ್ಟು ದಿವಸ ಆಯಿತು? ಅದೆಲ್ಲ ಆಗಿ ಸರಿಯಾಗಿತ್ತಿಲ್ವ? ಇವಳು ಹಬ್ಬಕ್ಕೆ ಮಾವರ್ಗೆಲ್ಲ ಹಂಗೂ ಹೇಳ್ದೆ ಕಣವ. ತೊಡಗಲಿಗೆ ಬಡ್ಕೊಂಡೆ ನಾನು. ನಿಮ್ಮ ಅತ್ತೆ ಮುರುಗ್ತಾಳೆ ಯಾವ ಹಬ್ಬಕ್ಕೂ ಹೇಳ್ಬೇಡ ಯಾವುದು ಬೇಡ ಸುಮ್ಕಿರೋಳು ನಿಗದ್ಕೊಂಡು ನೀರು ಕುಡಿಯೋ ಗಂಟ ಯಾವ ಹಬ್ಬನೂ ಮಾಡಬೇಡ ಏನು ಮಾಡಬೇಡ ಮಾಡ್ಕೊಂಡು ನಿನ್ನ ಆದ್ನೇ ಕರೆದಿ ನೀನು ನಿನ್ನ ಮನೆ ಮಟ್ಟಿಗೆ ಮಾಡ್ಕವ ಅಂತ ಬಡ್ಕೊಂಡೆ. ಇವಳು ಯಾವಾಗಲೂ ಹೇಳಿದ್ವಲ್ಲ ಮಾವರ್ಗೆ ಹೇಳ್ಬಿಡ್ತೀನಿ ಸುಮ್ಕಿರವ ಇದು ಒಂದು ಸತಿ ಅಂದ್ಬಿಟ್ಟು ಅವ್ರು ಹೇಳಿದ್ಲು. ಅದೇ ಬತ್ತು ಕೇತು
ಯಾವಾಗಲೂ ಹೇಳ್ದವಳು ಹೇಳಿದ್ಲಲ್ಲ ಇವಳ್ದೇ ಆಯ್ತಲ್ಲ. ಏನೋ ನನ್ನ ತಮ್ಮ ಬಂದು 2 kg ಬಾಡು, 2 kg ಚಿಕನು, 2 kg ಮಟನ್ ಅಂತ ತಿನ್ಬಿಟ್ಟು ಹೋಗಿದ್ನಲ್ಲ, ಖಾಲಿ ಮಾಡ್ಬಿಟ್ಟು ಹೋಗಿದ್ನಲ್ಲ. ಇವಳಿಗೆ ಇಲ್ದಾಗ ಆಯ್ತಲ್ಲ, ಅದಕ್ಕೆ ಹಂಗೆ ಆಡ್ತಾ ಕುಂತಾಳೆ. ಹೋಗಿ ಇರ್ತಾಳಪ್ಪ, ಇದ್ರೆ ಇರ್ತಾಳೆ, ಹೋದ್ರು ಹೋಗು ಇದ್ರು ಇರು ಅಂದರೆ ಇವತ್ತೊಂದು ಕಾಲದಲ್ಲಿ ಅದು ಬಿಟ್ಬಿಟ್ಟು ನಿಂದೆ ದಮ್ಮ ನೀನು ಕಾಲು ಕಟ್ಕೊತೀನಿ ಕೈ ಮುಗಿತೀನಿ ಅಂದ್ರೆ ಅದದ ಹೇಳು. ಹೇಗೆ ತೆಗ್ ಬೆಂಕಿ ಖಾಲಿ ಬಿಡಕ್ಕ ನಾವು ತೊಡಗ್ಸು ಅವಳು ತಲೆ ಮೇಲೆ ಸುರಿ ಅಂತ ಹೇಳಿದೆ. ಆ ತೊಡಗಲಿ ನಾನು ಮಾತು ಕೇಳ್ದಾನೆ ಮಾಡಿಬಿಟ್ಟು ಇವತ್ತು ಕೇತ್ ತಂದು ಮಡಿಕೊಂಡು ಇವತ್ತು ನನ್ನ ಕೂಟೆ ನಾನು ಹೋದ ತಕ್ಷಣ ಶುರು ಮಾಡ್ಕೊಂಡಳೆ ನಿನ್ನಿಂದ ಅಂತ. ಇನ್ನವಳು ಮನೆ ಬಾಕ್ಲು ಕಾಲಾಕ್ಬೇಕ? ಅದೇ ಅವ್ರ ಅತ್ತೆನೇ ಇಲ್ಲ, ಇವಳು ಬಂದು ಕೂತೊಳೋದಂತ ಅನ್ಕೋತಾರೆ ಅಂದ್ಬಿಟ್ಟು ಹಂಗಂದವಳೆ. ಇವಳೇನು ಪ್ಲ್ಯಾನ್ ಗತಿವಳು ನನಗೆ ಗೊತ್ತಿಲ್ಲ ಅವಳು ಪ್ಲ್ಯಾನು. ಅಯ್ಯೋ ಬಿಸಾಕು ಅಂತ ಗಂಡು ಮಕ್ಕಳು ಚಿನ್ನದ ಗಂಡು ಮಕ್ಕಳು ಸೊಸೆರೇ ಇಲ್ಲ, ಇವ್ರು ಮಾಡ್ತಾರೆ ಅಂದ್ಬಿಟ್ಟು ಕಾಯ್ಕೊಂಡು ಕೂತಿದ್ದಾರೆ. ಅದೇನೋ ಅಂತಿದ್ರಂತೆ ಇವಳಿಂದ ನಿಷ್ಠುರ ಅದೇ ನಾನು. ನನ್ನ ಗಂಡು ಮಕ್ಕಳು ಕುಟೆ ಇವಳಿಂದ ನಮ್ಮ ನಿಷ್ಠುರ ಆಗಿದ್ದು. ನಾನು ಮೊದಲು ಹೇಳ್ದಂಗೆ ಕೇಳ್ಕೊಂಡಿತ್ತಿಲ್ವ ಅವರು, ಇವಳಿಂದನೇ ನಿಷ್ಠುರ ಆಗಿದ್ದು. 50,000 ರೂಪಾಯಿ ಶೋಭಿತನ ಮದುವೆಗೆ ಅಂತ ಕೇಳಕ್ಕೆ ಅಂದ್ಬಿಟ್ಟು ಅದೊಂದು ಮೂಲ ಬಂದಿದ್ದು ಗೊತ್ತಾ. ಅಲ್ಲೇ ಶುರುವಾಗಿದ್ದು. ಆಚೆಗೆ ಮುಂಚೆಗೆ ಚೆನ್ನಾಗಿದ್ರು, ಅದು ದುಡ್ಡು ಕಾಸು ವಿಷಯಕ್ಕೆ ಹಿಂಗಾಗಿದ್ದು, ಕಾಸು ಮೇಲಗಡೆ ಆಯಿತು. ಆಮೇಲೆ ಅದೇ ಶೋಭಿತನ ಮದುವೆ ಕೊಡೋಕ್ಕೆ 50,000 ದುಡ್ಡು ಕೊಡಿ ಅನ್ನೋದಕ್ಕೆ ಬಂದಿದ್ದು ಕೇಳು. ಇವತ್ತು ನನ್ನ ಮಗ ಗಂಡು ಮಕ್ಕಳು ನನ್ನ ದೂರ ಮಾಡ್ಕೊಂಡಂಗಾಯ್ತು. ಇವಳು ನೋಡ್ರಿ, ಇವಳು ಹಿಂಗೆ ಆಡ್ತಾಳೆ. ಹೆಂಗೆ ಮಾಡಬೇಕು ನಾವು ಎತ್ತಾಗೆ ಅಂತ ಸಾಯವ ನನ್ನ ಗಂಡು ನಾನುವೇ. ಅವ್ನಿಗೆ ಗೊತ್ತಾದ್ರೆ ನೋಸಿಕೊಂಡ ನಿಮ್ಮಪ್ಪ ನನ್ನ ಮಗಳಿಗೆ ಯಾಕೆ ಹಿಂಗೆ ಕೇಳಿ ಬಯಸಿ ಹಂಗೆ ಹಿಂಗೆ ಅನ್ಕೊಂಡು ಕೈದಿ ಬಾಯಿಲಿ ಅಂತ ಮಾತಾಡ್ತಾನೆ. ಹೆಂಗೆ ಮಾಡಬೇಕು ಮಗ ಹಿಂಗಾದ್ರೆ ಹೆಂಗೆ ಮಾಡಬೇಕು ಹೇಳು. ಮತ್ತೆ ಕಾಣಕ್ಕನವ ಅದು ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಿಲ್ಲ. ಸುಮ್ಮನಿರು ಆಯಿತು, ತಲೆಗೆಡ್ಸ್ಕೊಬೇಡ ಇರವ. ಹೋಗು, ಯಾವ ಮಕ್ಳು ಕಟ್ಕೊಂಡು ಏನು, ಯಾವ ಮರಿ ಕಟ್ಕೊಂಡು ಏನೋ ತಗೆ ಹೋಯ್ತೀನಿ ಕಣಮ್ಮ. ನಿಮ್ಮ ಅಪ್ಪನಿಗಲ್ಲಿ ಒಂಚೂರು ಇಟ್ಟು ಸೊಪ್ಪು ನೋಡ್ಬೇಡ್ದ. ನಾನು ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಸಂಜೆ ಗಂಟೆ ಇದ್ಬಿಟ್ಟು ಸಂಜೆ ಮೇಲೆ 5 ಗಂಟೆಗೆ ಬಸ್ಗೆ ಹೋಗೋದ ಅಂತ ಅನ್ಕೊಂಡಿವ್ನಿ. ಇವಳು ಹೋದಕ್ಷಣ ಶುರು ಮಾಡ್ಕೊಬಿಟ್ಲಲ್ಲ. ಅಯ್ಯೋ ನಾವು ಎಷ್ಟು ಮಾಡಿದ್ರು ಮಾಡಿದ್ರು ಅನ್ನೋಕ್ಕಿಲ್ಲ ಬಿಡು. ಏನಾದ್ರು ನಾವು ಕಂಡವ್ರೆ ಯಾಕಂತೆ ಕೊಟ್ಟೆಣ್ಣು ಕುಲ್ಕೋರ್ಗು ಅನ್ನೋದನ್ನ ತೋರ್ಬಿಡ್ತವೆ. ಮಾಡು ಏನು ಹೊತ್ತಾಗಿ ನಮ್ಮ ಹಣೆ ಬರುವ ಸರಿಯಿಲ್ಲ, ಯಾವುದ್ರಲ್ಲೂ ಒಳ್ಳೇದಾಗಿ ತರಲಿಲ್ಲ ಕತೆ. ಏನು ಮಾತಾಡ್ಬಾರ್ದು ಮಾತಾಡ್ಬಿಟ್ಟಿದ್ದೆ ನಾನು ಅವ್ರ ಅತ್ತೆಗೆ. ಹೆಂಗೆ ಮಾತಾಡ್ತಾಳೆ ನೋಡು. ಸರಿ ಕಣ್ಮಗ ಆಯಿತು, ಹೋಯ್ತೀನಿ. ಇರು ಹೋಗಿವಂತೆ. ಪರವಾಗಿಲ್ಲ, ಇಲ್ಲಿರವ ನೀನು, ಅಲ್ಲಿಗೆ ಹೋಗ್ಬೇಕಂತೇನು? ನಮ್ಮನೆ ಇಲ್ವಾ? ಇರು ಹೋಗಿವೆ, ನಾಳೆಕೋ ನಾಡ್ದು. ಇನ್ನೇನು ಬಂದ್ರೆ ನಿನ್ನ ಮನೆಗೆ ಬರೋದು, ನಾನು ಅಲ್ಲಿ ಹೋಯ್ಕಿಲ್ಲ. ನಾನು ಅವಳು ಯಾವಾಗ ಬಂದು ಅವ್ರ ಮನೆಗೆ ಸೇರ್ಕೊತಾಳೋ ನಿಂಗಮ್ಮ, ಆಗಲೇ ನಾನು ಹೋಗೋದು ಕಣಮ್ಮ. ಇನ್ನು ಯಾಕಬೇಕು? ಇನ್ನು ನಿಮ್ಮ ಬಾವ ಇದ್ದಿದ್ರೆ ಅದೆಷ್ಟು ಮುಲ್ಕನೋ ನಮ್ಮ ಊರು ಕಳಿಸ್ಬಿಟ್ಟು ಇವಳು ಬಂದವಳಲ್ಲ ಅಂದ್ಬಿಟ್ಟು ಬೇಡ ಹಾಕೋರು ಸವಾಸ್ಕೊಳೆ. ಯಾವಳು ಕಟ್ಕೊಂಡು ಏನು ಯಾರಿಂದೇನು ಬೆಳ್ಕರೆ ಹಾಕಿಲ್ಲ. ಅಯ್ಯೋ ಸಿಕ್ಕಿಲ್ಲ ಹಾಕವ, ಇನ್ನು ಏನು ಮಾಡಿಯೇ? ಸುಮ್ಮನಿರು ಆಯಿತು, ಹೋಗಬೇಡ ಇರವ. ಇರು ನಿಂಗೆ ಬೇಜಾರು ಮಾಡ್ಕೊಂಡು ಹೋದ್ರೆ ನನಗೂ ಬೇಜಾರಾಯ್ತದೆ. ಇರು ನಾಳೆ ಎದ್ದಿ ಅಷ್ಟು ಹೊತ್ತಿಗೆ ಹೊಂಟೋಗುವೆ. ಸುಮ್ಮನಿರು ಹೋಗುವೆ, ಸುಮ್ಕಿರವ ಅಷ್ಟು ಹೊತ್ತಿಗೆ ಎದ್ದಿ. ಅಪ್ಪಂಗೆ ಬೇಕಾದ್ರೆ ಫೋನ್ ಮಾಡಿ ನಾನು ಹೇಳ್ತೀನಿ. ಹೋಗುವೆ ಸುಮ್ಕಿರು. ಹೇಳವ ಮತ್ತೆ ಹೇಳು ಮತ್ತೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.